ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸಬಾಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಮೊನ್ನೆ ಒಂದು ಘಟನೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ವಿವಾಹಿತ ಮಹಿಳೆಯೊಬ್ಬರಿಗೆ ಕಿರುಕುಳ ಕೊಡ್ತಾಯಿದ್ದ, ತೊಂದರೆ ಕೊಡ್ತಾಯಿದ್ದ. ಮತ್ತು ಸಾಕಷ್ಟು ಬಾರಿ ಅವನಿಗೆ ತಿಳುವಳಿಕೆ ಹೇಳಿದಾಗ್ಯೂ ಕೂಡ ಮತ್ತೆ ಸಂಪರ್ಕವನ್ನು ಸಾಧಿಸುವಂಥದ್ದು ಮತ್ತು ಸಂಬಂಧ ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮುಂದುವರೆದ ಹಿನ್ನೆಲೆಯಲ್ಲಿ ಲೇಡಿ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅವನ್ನ ಮಾತಾಡೋದಿದೆ ನಿನ್ನ ಹತ್ರ ಅಂತಂದು ನಮ್ಮ ಜನ್ನತ್ ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ಥಳಿಸಿದ್ದಾರೆ. ಅದಾದಮೇಲೆ ಅವನ್ನ ಕರ್ಕೊಂಬಂದ್ಬಿಟ್ಟು ಇದೇ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಮತ್ತು ಅಲ್ಲೂ ಕೂಡ ಥಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು ದೊಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು 9 ಜನರನ್ನು ಯಾರು ಆ ವ್ಯಕ್ತಿಗೆ ಥಳಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ಹೆಸರುಗಳು ಮೊಹಮ್ಮದ್ ಅಲಿ, ಮಲ್ಲಿಕ್ ತಾರಿಹಾಳು, ಮಹಬೂಬ್ ಅಲಿ ತಾರಿಹಾಳು, ಇಸ್ಮಾಯಿಲ್ ಮಾಳಿಂಕರ್, ನದೀಮ್, ಖಾಜಾ ಮೊಯಿನುದ್ದೀನ್, MD ಸಾದಿಕ್, ಜುಬೇರ್ ಮತ್ತು MD ಇರ್ಫಾನ್ ಅಂತ. ಈ 9 ಜನ ಯಾರು ಈ ಮಹಿಳೆ ಇದ್ದಾರೆ, ಮಹಿಳೆ ಕುಟುಂಬದವರು ಮತ್ತು ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನೇ 2-3 ಸರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸ್ಕೊಂಡಿದ್ದಾನ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಅವ್ರು ಹೇಳ್ತಾರೆ. ಬಟ್ ಆ ಥರದ್ದೇನಾದರೂ ಇದ್ದರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಬೇಕು. ಅದು ಬಿಟ್ಟು ಅವರೇ ಕಾನೂನು ಕೈಗೆತ್ತಿಕೊಂಡು ಅವ್ರನ್ನ ಕರ್ಕೊಂಡು ಹೋಗುವಂಥದ್ದು, ಆಮೇಲೆ ಹಲ್ಲೆ ಮಾಡುವಂಥದ್ದು ಇದು ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 9 ಜನರನ್ನು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿಗೆ ಮದುವೆ ಆಗಿಲ್ಲ. ಈ ಲೇಡಿ ಯಾರಿದ್ದಾರೆ ಆಕೆಗೆ ಮದುವೆ ಆಗಿ 4 ಜನ ಮಕ್ಕಳಿದ್ದಾರೆ. 4 ಜನ ಮಕ್ಕಳಿದ್ದಾಗಿ ಕೂಡ ಅವಳನ್ನ ಸಂಪರ್ಕ ಮಾಡುವಂಥದ್ದು, ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾನೆ, ಮನೆಗೆ ಹೋಗಿ ತೊಂದರೆ ಕೊಡುವಂಥದ್ದು ಮಾಡಿದ್ದಾನೆ. ಮತ್ತು ಮನೇಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಆ ಲೇಡಿಗೆ ಸಂಪರ್ಕ ಮಾಡಿ ಆಕೆಗೆ ಪೀಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಲೇಡಿ ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ. ಆಮೇಲೆ ಜೆನ್ಯೂನಿಟಿ ಇದೆಯಾ ಅಲ್ಲ, ಅದನ್ನು ಇನ್ವೆಸ್ಟಿಗೇಷನಲ್ಲಿ ತೋರಿಸ್ತೀವಿ. ಇವಾಗ ಥಳಿಸಿರೋದು ಹೌದು ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ಒಂದು ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ 9 ಜನಕ್ಕೆ. ಅದ್ರ ಜೊತೆಗೆ ಲೇಡಿ ಯಾರಿದ್ದಾರೆ, ಲೇಡಿ ಕುಟುಂಬ ಸದಸ್ಯರು ಯಾರಿದ್ದಾರೆ, ಲೇಡಿ ಕುಟುಂಬ ಸದಸ್ಯರು ಮತ್ತು ಲೇಡಿ ಎಲ್ಲರದ್ದು ಸ್ಟೇಟ್ಮೆಂಟು ಕೂಡ ಪಡ್ಕೊಂಡು ಮತ್ತು ನಮಗೆ ಸಿಕ್ಕ ದಾಖಲೆಗಳು ಸಾಕ್ಷಿಗಳ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಯಾರು ಇಲ್ಲಿ ಥಳಿತಕ್ಕೆ ಒಳಗಾಗಿದ್ದ ಆ ವ್ಯಕ್ತಿ ಲೇಡಿ ಮತ್ತು ಅವ್ರ ಕುಟುಂಬದವ್ರಿಗೆ ತೊಂದರೆ ಕೊಟ್ಟಿರುವಂಥದ್ದು ಮತ್ತು ಆ ಸಂಬಂಧಿಕರೊಬ್ಬರು ಕೇಳಲಿಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡಿರೋದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕೂಡ ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಅವನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಹಿಂದೆ ಕೇಸ್ ಇರುವಂಥದ್ದು ಪತ್ತೆ ಮಾಡ್ತಾ ಇದ್ದಾರೆ. ಹಿಂದೆ ಥಳಿತಕ್ಕೆ ಒಳಗಾಗಿರೋ ಹುಡುಗ ಆಗಲಿ ಅಥವಾ ಥಳಿಸಿರೋವಂಥವ್ರಾಗಲಿ ಯಾರ ಮೇಲೂ ಪ್ರಕರಣ ದಾಖಲಾಗಿರುವಂಥದ್ದು ನಮ್ಮ ದಾಖಲಾತಿಗಳಲ್ಲಿ ಕಂಡು ಬಂದಿಲ್ಲ. ಅಷ್ಟಾಗಿಯೂ ಕೂಡ ಇನ್ನೂ ಕೆಲವು ಸರಿ ಏನಾಗುತ್ತೆ, ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ. ನಮ್ಮ ಪೊಲೀಸ್ ಸೈಟಲ್ಲಿ ಸ್ಪಷ್ಟವಾಗಿ ಸಿಗೋಲ್ಲ. ಕೆಲವು ಸರಿ ಹಳೆ ಕೇಸಸ್ ಇದ್ದರೂ ಸಿಗೋದಿಲ್ಲ. ಈ ಥಳಿತಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಏನಿದೆ ನೀವು ಅರೌಂಡ್ ಒಂದು 24 ಇಯರ್ಸ್ ಇದ್ದಾನೆ. ಆ ಲೇಡಿ ಏನಿದ್ದಾಳೆ ಆಕೆ ಒಂದು 29 ಇಯರ್ಸ್ ಓಲ್ಡ್ ಇದ್ದಾಳೆ. ಮತ್ತು ಇದರಲ್ಲಿ ಹೊಡೆದಿರುವಂಥ ಆರೋಪಿಗಳೇನಿದ್ದಾರೆ ಅವರೆಲ್ಲ ಈ ಲೇಡಿ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟವರು, ಅವರ ಕುಟುಂಬ ಸದಸ್ಯರು ಮತ್ತು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸು. ಸೊ ಒಟ್ಟಾರೆಯಾಗಿ ಥಳಿತಕ್ಕೊಳಗಾದ ಯುವಕ ಅವನ್ನ ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಆ ಲೇಡಿಗೆ ತೊಂದರೆ ಕೊಟ್ಟಿರುವಂಥದ್ದು ಆ ಒಂದು ಪ್ರಕರಣದಲ್ಲಿ ಮತ್ತು ಅವನಿಗೆ ಥಳಿಸಿದಂಥ ಆರೋಪಿಗಳು ಒಟ್ಟು 9 ಜನ ಸೇರಿದಂತೆ 2 ಪ್ರಕರಣಗಳಲ್ಲಿ 10 ಜನರನ್ನು ಅರೆಸ್ಟ್ ಈಗ ಇಂಜುರೀಸು ಇಲ್ಲ, ಮೆರವಣಿಗೆ ಮಾಡಿರೋದು ಆ ಥರದ್ದು ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ, ತನಿಖೆಯಲ್ಲೂ ಕಂಡು ಬಂದಿಲ್ಲ ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಯಾವುವು ಸಿಕ್ಕಿಲ್ಲ. ಒಂದು ಏರಿಯಾದಲ್ಲಿ ಅವನ್ನ ಥಳಿಸಿರುವಂಥದ್ದು ಹುಬ್ಬಳ್ಳಿ ಗ್ರಾಮೀಣ ಭಾಗ ಬರುತ್ತೆ, ಅಲ್ಲಿ ಮುಖ್ಯವಾಗಿ ಥಳಿಸಿರುವಂಥದ್ದು. ಅದಾದಮೇಲೆ ಇಲ್ಲಿ ಜನ್ನತ್ ನಗರ ಏರಿಯಾದಲ್ಲಿ ಕರ್ಕೊಂಬಂದು ಅಲ್ಲಿ ಕೂಡ ಅವನಿಗೆ ಹ್ಯುಮಿಲಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು 9 ಜನರನ್ನು ಅರೆಸ್ಟ್ ಮಾಡಲಾಗಿದೆ ಮತ್ತು ಗಂಭೀರವಾದಂಥ ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ.